ಅತ್ತೆ ಮಾವನ ಮೇಲೆ ನೀನು ಎಷ್ಟೊಂದು ಗೌರವ ಇಟ್ಕೊಂಡಿದ್ಯಾ. ಅತ್ತೆ ಹೇಳ್ದಂಗೆ ನಿನ್ನ ಮನಸ್ಸಲ್ಲಿ ಒಂಚೂರು ಸ್ವಾರ್ಥ ಇಲ್ಲ. ಹೌದು, ನಂಗೂ ಹಂಗೆ ಅನ್ಸ್ತೈತೆ. ನಾವಿಲ್ಲಿ ಮಲ್ಕೊಂಡು ಅವ್ರಲ್ಲಿ ಮಲ್ಕೊಳ್ಳೋದು ನಂಗೂ ಯಾಕೋ ಸರಿ ಅನಿಸ್ತಾ ಇಲ್ಲ. ಬಾ, ಅವ್ರನ್ನ ಕರ್ಕೊಂಬರೋಣ. ಹಾಂ, ಬೆಂಕಿ, ಏನ್ ಬೆಂಕಿ ಇದು? ಯಾಕೆ ನಿದ್ದೆ ಬರ್ಲಿಲ್ವಾ? ಚಲ್ವಿ, ಏನಾಯ್ತಮ್ಮ? ರೂಮಲ್ಲಿ ಏನಾದ್ರು ತೊಂದರೆ ಆಯ್ತಾ? ಹಂಗೇನಿಲ್ಲ ಮಾವ. ನಿಮ್ಮಿಬ್ರನ್ನ ಇಲ್ಲಿ ಮಲಗಿಸಿ ನಿಮ್ಮ ರೂಮಾಗೆ ನಾವು ಮಲ್ಕೊಳ್ಳೋಕ್ಕೆ ನಮಗೆ ಮನ್ಸು ಒಪ್ತಾ ಇಲ್ಲ. ಬೃಂದಾವನ್ಗಂತ ಈ ಮನೆಯಾಗೆ ಜಾಗ ಸಿಕ್ಕಿರೋದೇ ಹೆಚ್ಚು. ಅಂಥದ್ರಾಗೆ ಯಾರು ಮಲ್ಕೊಳ್ಳೋ ಜಾಗದಲ್ಲಿ ನಾವು ಮಲ್ಕೋಬೇಕು ಅನ್ಕೊಳ್ಳೋದು ನಂಗೆ ಯಾಕೋ ಸರಿ ಹೋಯ್ತಲ್ಲ ಮಾವ. ಹಾಗೆಲ್ಲ ಯಾಕೆ ಅನ್ಕೋತೀಯ ಚೆಲ್ವಿ? ಇದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವಿಬ್ರು ಮಲ್ಕೊಳ್ಳಿ, ಹೋಗಿ. ನಿನಗೆ ಪರಿಸ್ಥಿತಿನೇ ಗೊತ್ತಾಗಲ್ಲ. ಹೇಗೆ ಹೇಳ್ಬೇಕೋ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಛೇ, ಎಂಥ ಪರಿಸ್ಥಿತಿ ಬಂತಪ್ಪ. ಬೆಂಕಿ ಅಣ್ಣ ಅತ್ತಿಗೆ ಒಳಗೆ ಮಲಗಬೇಕು ಅಂತ ಅಪ್ಪ ಅಮ್ಮ ಆಸೆ ಪಡ್ತಿದ್ದಾರೆ. ಅದು ಯಾವ ತಂದೆಗೂ ಬೇಡ. ಹಾಗಂತ ಇವಳನ್ನ ಇದೇ ಮನೇಲಿ ಇಟ್ಕೊಳ್ಳೋದಕ್ಕಾಗತ್ತಾ? ಈ ಮನೇಲಿ ಇವಳು ಹೆಸರು ಮಾಡಿದ್ದಾಯ್ತು. ಈಗ ಗಂಡನ ಮನೇನು ಬೆಳಗ್ಬೇಕು ಅಲ್ವಾ? ಆದರೆ ನನ್ನ ಮಗಳು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಮೊದಲು ಮಾತಾಡ್ತಾ ಓಡ್ ಬಂದು ನಂಗೆ ಎದೆಗೆ ಅಪ್ಪೋತಾ ಇದ್ದಿದ್ದ ನೆನಪುಗಳು ಹಾಗೆ ಇರ್ಬೇಕಾದ್ರೆ ಅದಕ್ಕೆ ಸಾಕ್ಷಿಯಾಗಿ ಲಗ್ನ ಪತ್ರಿಕೆ ನನ್ನ ಕೈಯಲ್ಲಿ. ಮದುವೆ ಆಗ್ತಾ ಇದೆಯಲ್ಲ ಅಂತ ಒಂಥರ ಖುಷಿ. ನನ್ನ ಕಡೆ ನನ್ನ ಎದೆ ಭಾರ ಆಗ್ತಾ ಇದೆ. ಅಪ್ಪ, ಯಾಕಿಷ್ಟು ಇಮೋಷನಲ್ ಆಗ್ತಿದ್ದೀರಾ? ನಾನು ಇದೇ ಊರಲ್ಲಿ ಇರ್ತೀನಲ್ವಾ? ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಕು ಮಗಳೇ. ಬೆಳಗ್ಗೆ ಎದ್ರೆ ನಿನ್ನ ಮುಖ ನೋಡ್ತಾ ಇದ್ದೆ, ನಿನ್ನ ಜೊತೆ ತಿಂಡಿ ತಿಂತಾ ಇದ್ದೆ, ನಿನ್ನ ಜೊತೆ ಆಟ ಆಡ್ತಾ ಇದ್ದೆ, ಸಮಯ ಕಳೀತಾ ಇದ್ದೆ. ನಿನ್ನ ಮುಂದೆ ಯಾರ ಜೊತೆ ಇದನ್ನೆಲ್ಲ ಮಾಡಿ? ಅಪ್ಪ, ನೀವಿಷ್ಟು ಇಮೋಷನಲ್ ಆಗೋದಿದ್ರೆ
ನಾನು ಮದ್ವೆನೇ ಆಗಲ್ಲ ನೋಡಿ. ಹಾಗೆಲ್ಲ ಹೇಳ್ಬೇಡಮ್ಮ. ಮಗಳ ಮದುವೆ ಚೆನ್ನಾಗಾಗಬೇಕು ಅಂತ ಎಲ್ಲ ತಂದೆ ತಾಯಿನೂ ಆಸೆ ಪಡ್ತಾರೆ. ಆ ಆಸೆ ಇನ್ನೇನು ನೆರವೇರೋ ಸಮಯದಲ್ಲಿ ನೀನು ಈ ರೀತಿ ಎಲ್ಲ ಮಾತಾಡಬಾರ್ದು. ಆ ದೇವರ ಹತ್ರ ನಾನು ಏನೂ ಕೇಳೋದಿಲ್ಲ. ನನ್ನ ಮಗಳ ಮದುವೆ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಹೌದಾ? ಏನು ಕೇಳೋದಿಲ್ವಾ? ಇಷ್ಟು ದಿವಸ ಮಗಳು ಮದುವೆ ಆಗಲಿ ಅಂತ ಕೇಳ್ಕೊತಾ ಇದ್ರಿ, ಅದನ್ನ ನೆರವೇರಿಸಿದಾನೆ. ಇನ್ನು ಮುಂದೆ ಮದುವೆ ಆಯಿತು, ಮೊಮ್ಮಗನೋ ಮೊಮ್ಮಗಳನ್ನೋ ಕೊಡ್ಲಿ ಅಂತ ಕೇಳ್ಕೊತಾ ಇರ್ತೀರಾ. ಹೋಗಮ್ಮ ನೀನು, ಏನೇನೋ ಮಾತಾಡ್ತೀಯ. ಆಹಾ, ನಾಚಿಕೆ ನೋಡು ರೀ. ನೋಡ್ರಿ, ನಾಚ್ಕೊಂಡು ಹೊರಟೆ ಹೋದ್ಲು ರೀ. ಯಾಕ್ರಿ, ಯಾಕೆ ಹೀಗೆ ನೊಂದ್ಕೊಂಡು ಬೇಜಾರು ಮಾಡ್ಕೋತೀರಾ? ನೀವು ಹೀಗಿರೋದನ್ನ ನೋಡಿ ಪಾಪ ಪೂರ್ವಿನೂ ಬೇಜಾರು ಮಾಡ್ಕೋತಾಳೆ. ಹೆಣ್ಮಕ್ಳು ಹುಟ್ಟಿರೋದೇ ಇನ್ನೊಂದು ಮನೆ ಬೆಳಗೋದಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವಳು ಎಲ್ಲೇ ಇದ್ರು, ಹೇಗೆ ಇದ್ರು, ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಹರಿಸೋದಷ್ಟೇ ನಮ್ಮ ಕರ್ತವ್ಯ. ಅದನ್ನ ಖುಷಿಯಿಂದ ನಗ್ನಗ್ತಾ ಮಾಡ್ರಿ. ಹೀಗೆ ಬೇಜಾರು ಮಾಡ್ಕೊಂಡು ಇರಬೇಡಿ, ಗೊತ್ತಾಯ್ತಾ?